ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗಳಗಟ್ಟಿ. ಜಿಲ್ಲೆಯಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಗ್ಯಾರಂಟಿಗಳಿಗೆ ಅತ್ಯುತ್ತಮ ಸ್ಪಂದನೆ. ಅಕ್ರಮ ತಡೆಯಲು ಮನೆ ಮನೆಗೆ ಅಧಿಕಾರಿಗಳು, ಗ್ಯಾರಂಟಿ ಅನುಷ್ಠಾನ ಸದಸ್ಯರು ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ಹಳ್ಯಾಳ್ ಅವರು ಭೇಟಿ ನೀಡಲಿದ್ದಾರೆ. ಸರ್ಕಾರದ ಮಹತ್ವಾಕಾಂಕ್ಷಿ ಪಂಚ ಗ್ಯಾರಂಟಿ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಗೃಹ ಜ್ಯೋತಿ, ಶಕ್ತಿ ಯುವನಿಧಿ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ಅನುಭವಿಸಬೇಕೆಂಬ ಸದುದ್ದೇಶದಿಂದ ಇತ್ತೀಚೆಗೆ ಗ್ಯಾರಂಟಿ ಯೋಜನೆಗಳಲ್ಲಿ ಅನರ್ಹ ಫಲಾನುಭವಿಗಳನ್ನು ಪತ್ತೆ ಹಚ್ಚಲಾಗುತ್ತಿದೆ. ಮರಣ ಹೊಂದಿದ ಫಲಾನುಭವಿಗಳನ್ನು ಯೋಜನೆಗಳಿಂದ ತೆಗೆದುಹಾಕಲಾಗುತ್ತಿದೆ. ನಕಲಿ ದಾಖಲಾತಿ ಕಂಡುಬಂದರೆ ಕಠಿಣ ಶಿಕ್ಷೆಗಳನ್ನು ಜಾರಿಗೊಳಿಸಲಾಗುತ್ತಿದೆ. ಮನೆ ಮನೆಗೆ ಬರುವ ಗ್ಯಾರಂಟಿ ಅನುಷ್ಠಾನ ಸದಸ್ಯರು ಹಾಗೂ ಸರ್ಕಾರಿ ಅಧಿಕಾರಿಗಳಿಗೆ ಸೂಕ್ತ ದಾಖಲಾತಿಗಳನ್ನು ಕೊಟ್ಟು ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಭವಿಸಬೇಕೆಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ಹಳ್ಯಾಳ್ ಅವರು ಇಂದು ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ವಿನಂತಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಪಂಚ ಗ್ಯಾರಂಟಿ ಯೋಜನೆಯ ಮಹಿಳಾ ಫಲಾನುಭವಿಗಳಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಎಂದರು. ರಂಗೋಲಿ, ಅಡುಗೆ, ಗಾಯನ, ನೃತ್ಯ, ಭಾಷಣ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ. ವಿಜೇತರಿಗೆ ಪಾರಿತೋಷಕಗಳನ್ನು ವಿತರಿಸಲಾಗುವುದು. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯ ಪಂಚ ಗ್ಯಾರಂಟಿ ಫಲಾನುಭವಿಗಳು ಹೆಚ್ಚು ಸಂಖ್ಯೆಯಲ್ಲಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕೆಂದು ವಿನಂತಿಸಿಕೊಂಡರು. ಈ ಸಂದರ್ಭದಲ್ಲಿ ಸತೀಶ್ ಎ ಶಿರೇನ್ನವರ್, ಜಿಲ್ಲಾ ಯುವ ಪ್ರಧಾನ ಕಾರ್ಯದರ್ಶಿ ಹಕ್ ಮೊಹಮ್ಮದ್ ಗುಲಂದಾಸ್, ಡಿಸಿಸಿ ಕಾರ್ಮಿಕ ಘಟಕದ ಜಿಲ್ಲಾ ಕಾರ್ಯದರ್ಶಿ ಎಎಂ ಖಾದ್ರಿ, ಕೆಪಿಸಿಸಿ ಮೈನಾರಿಟಿ ಜನರಲ್ ಸೆಕ್ರೆಟರಿ ಉಪಸ್ಥಿತರಿದ್ದರು. ನಮಸ್ಕಾರ. ನಾನು ಪ್ರಕಾಶ್ ಹಳ್ಯಾಳ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು. ಇದು ಪಂಚ ಗ್ಯಾರಂಟಿ ಯೋಜನೆಗಳು ಸ್ವಾಭಿಮಾನ ಬದುಕಿನ ಗ್ಯಾರಂಟಿ ಸರ್ಕಾರ ಕಾಂಗ್ರೆಸ್ಸು. ಈಗ ಹೆಣ್ಣು ಮಕ್ಕಳಿಗೆ ಅಂದರೆ ಯಜಮಾನಿಗೆ ತಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲೆಂದು ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಈಗಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ಜಾರಿಗೆ ತಂದಂಥ ಯೋಜನೆ ಇದು. ಬಹಳ ಮುಖ್ಯವಾಗಿ ಬಡ ಕುಟುಂಬಗಳಿಗೆ ಈ ಯೋಜನೆಗಳು ಮುಟ್ಟಬೇಕೆಂದು ಇವರು ತಿಳಿದುಕೊಂಡು ಈ ಯೋಜನೆಗಳು ತಂದಿದ್ದಾರೆ. ಈ ಯೋಜನೆಗಳಿಂದ ಬಹಳಷ್ಟು ಕುಟುಂಬಗಳು ಒಳ್ಳೆಯ ರೀತಿ ಅನುಕೂಲ ಆಗಿದೆ ಹಾಗೂ ಅವರಿಗೆ ಆರ್ಥಿಕವಾಗಿ ಬಹಳ ಅನುಕೂಲವೂ ಆಗಿದೆ ಮತ್ತು ಅವ್ರ ಕುಟುಂಬದ ನಡೆಸ್ಕೊಂಡು ಹೋಗಲಿಕ್ಕೆ ಅವರೊಬ್ಬರು ಸ್ವಾಭಿಮಾನದಿಂದ ಅಂದರೆ ಈ ತಾವೇ ಕುಟುಂಬವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಿಂದ. ಅವರಿಗೆ ಮಕ್ಕಳಿಗೆ ಆಗಲಿ ಮೊಮ್ಮಕ್ಕಳಿಗಾಗಿ ಏನಾದರೂ ತಿಂಡಿ ತಿನಿಸು ಆಯಿತು, ಸ್ಕೂಲದು ನೋಟ್ಬುಕ್ ಆಯಿತು, ಯಾವುದಾದ್ರೂ ಒಂದು ವಸ್ತು ಬೇಕಂದರೆ ತಮ್ಮ ಕೈಲೇ ಕೊಟ್ಟು ಅವ್ರನ್ನ ಇದು ಮಾಡ್ತಿದ್ದಾರೆ. ಮೊದಲು ಏನಾಗ್ತಿತ್ತು, ಅವರು ಗಂಡನ ಕಡೆ ಕೇಳ್ತಾಯಿದ್ರು ದುಡ್ಡು, ಅವ್ರಿಗೆ ಕೊಟ್ಟರೆ ಮಕ್ಕಳಿಗೆ ಕೊಡ್ತಿದ್ರು, ಮೊಮ್ಮಕ್ಕಳಿಗೆ ಕೊಡ್ತಾಯಿದ್ರು. ಇವಾಗ ಅದು ಆಗ್ತಾಯಿಲ್ಲ, ಅವರು ತಾವೇ ಸ್ವತಃ ತೆಗೆದುಕೊಡ್ತಾ ಇದ್ದಾರೆ. ಅಂದರೆ ಮಕ್ಕಳು ಖುಷಿಯಾಗಿದ್ದಾರೆ, ಮೊಮ್ಮಕ್ಕಳು ಖುಷಿಯಾಗಿದ್ದಾರೆ, ಹೆಣ್ಣು ಮಕ್ಕಳು ಖುಷಿಯಾಗಿದ್ದಾರೆ. ಆದರೆ ಒಂದು ಮಾತು ಹೇಳಬೇಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಮರಣ ಹೊಂದಿದವರು ಅಂದರೆ ಗೃಹಲಕ್ಷ್ಮಿ ಮರಣ ಹೊಂದಿದವರು ಬಹಳಷ್ಟು ಜನರಿದ್ದಾರೆ. ಇದರಿಂದ ಕರ್ನಾಟಕ ಸರ್ಕಾರಕ್ಕೆ ಸುಮಾರು 100 ಕೋಟಿಯಷ್ಟು ಮೇಲೆ ಅದು ಲಾಸ್ ಆಗ್ತಾಯಿದೆ. ಅದನ್ನು ತಡೆಗಟ್ಟಲು ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಒಂದು ಇದು ಮಾಡಿದ್ದಾರೆ. ಅದೇನೆಂದರೆ ಮನೆ ಮನೆಗೆ ಹೋಗಿ ಯಾರು ಮರಣ ಹೊಂದಿದಾರಲ್ಲ ಅವ್ರದ್ದು ಡೀಟೇಲ್ಸ್ ತೆಗೆದುಕೊಂಡು ಅದನ್ನು ತಮ್ಮ ಮೇನ್ ಆಫೀಸಿಗೆ ಕಳಿಸಿ ಅದನ್ನು ಅವ್ರನ್ನ ಡಿಲೀಟ್ ಮಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ಈಗಾಗಲೇ ಸುಮಾರು ಧಾರವಾಡದಲ್ಲಿ ಸುಮಾರು 3773 ಹುಬ್ಬಳ್ಳಿ ಧಾರವಾಡ ಶಹರದಲ್ಲಿ ಜನ ಮರಣ ಹೊಂದಿದವರು ಇದ್ದಾರೆ. ಈಗಾಗ ಮತ್ತೆ ಅದರಿಂದ ಅವರು ಮತ್ತೆ ವಾಪಸ್ಸು ದುಡ್ಡು ಕಲೆಕ್ಟ್ ಮಾಡ್ತಿದ್ದಾರೆ, ಅವ್ರ ಕಡೆಯಿಂದ ವಸೂಲು ಮಾಡ್ತಿದ್ದಾರೆ. ಸುಮಾರು 2,71,600 ಈಗಾಗಲೇ ಸರ್ಕಾರಕ್ಕೆ ಅವರು ಮರಳಿ ಪಡೆದಿದ್ದಾರೆ. ಹಾಗೆ ಇನ್ನೂ ಅದು ಪ್ರೋಗ್ರೆಸ್ ನಡೀತಾ ಇದೆ. ಅಂದರೆ ಇನ್ನೂ ಜನ ಇದ್ದಾರಲ್ಲ, ಅವರು ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಅವರಿಗೆ ಕನ್ವಿನೆನ್ಸ್ ಮಾಡಿ ಅವರು ವಾಪಸ್ ದುಡ್ಡು ತೊಗೋತಿದ್ದಾರೆ. ಆದಷ್ಟು ಇನ್ನೂ ಸ್ವಲ್ಪ ದಿನದಲ್ಲಿ ಎಲ್ಲ ದುಡ್ಡುಗಳು ಮರಳಿ ಬರುವ ಚಾನ್ಸಸ್ ಇದ್ದಾವೆ, ಅಂದರೆ ಇದಾಗ್ತವೆ. ಆ ಉದ್ದೇಶದಿಂದ ಅದೊಂದು ಒಳ್ಳೆಯ ಇದಾಗ್ತಾ ಇದೆ. ಎಲ್ಲರಿಗೂ ಒಂದು ಪರಿಷ್ಕರಣೆ ಅಂತಾರಲ್ಲ, ಪರಿಷ್ಕರಣೆ ಆಗಿ
ಒಳ್ಳೆ ರೀತಿಯಿಂದ ಜನರಿಗೆ ಮುಟ್ತಾ ಇದ್ದಾವೆ. ಇದೇ ರೀತಿ ಗೃಹ ಜ್ಯೋತಿಯಲ್ಲೂ ಒಂದು ಅವ್ಯವಹಾರ ಆಗದೆ ಈಗ ಅದೊಂದು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮನೆಗೆ ಹೋಗ್ಲಿಕ್ಕೆ ಪರಿಷ್ಕರಣೆ ಮಾಡಿ ಅವರು ಯಾರು ಅದಕ್ಕೆ ಫಲಾನುಭವಿಗಳಿದಾರಲ್ಲ ಅವರನ್ನು ಗುರುತಿಸಿ ಅವರು ಮನೆಯನ್ನು ಗುರುತಿಸಿ ಅವರು ಯಾವ ರೀತಿ ಇದ್ದಾರೆ. ಮೊದಲೇನಾಗಿತ್ತು ಹೇಗೋ ಆಗೋಯ್ತು. ಇವಾಗ ಮನೆಗೆ ಹೋಗಿ ಮನೆ ಕುಟುಂಬದವ್ರದಿಂದ ಆಧಾರ್ ಕಾರ್ಡು, ವೋಟರ್ ಐ ಡಿ, ಆಮೇಲೆ ರೇಷನ್ ಕಾರ್ಡು, ಪ್ಲಸ್ಸು ಅವ್ರದ್ದು ಫೋಟೋ, ಪಾಸ್ಪೋರ್ಟ್ ಫೋಟೋ, ಆಮೇಲೆ ಪ್ಯಾನ್ ಕಾರ್ಡು, ಅಂದರೆ ಅವರು ಇನ್ಕಮ್ ಟ್ಯಾಕ್ಸ್ ಪೇ ಇದ್ದಾರೆ ಅಂತ ಅದನ್ನು ನೋಡಿಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. KB ದವರು ಹೋಗಿ ಕಲೆಕ್ಟ್ ಮಾಡ್ತಿದ್ದಾರೆ. ಅವ್ರಿಗೆ ಅಂದರೆ ಎಷ್ಟೋ ಜನ ಈಗ ಇನ್ಕಮ್ ಟ್ಯಾಕ್ಸ್ ಇದ್ದವರು ಈಗ ಫಲಾನುಭವಿಗಳು ಆಗೋದಿಲ್ಲ. ಆ ಉದ್ದೇಶ ಇಟ್ಕೊಂಡು ಸರ್ಕಾರದವರು ಒಂದು ಒಳ್ಳೆ ಇದು ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಧಾರವಾಡದಲ್ಲಿ ಹೋಗ್ತಾ ಇದ್ದಾರೆ, ಮಾಡಿದ್ದಾರೆ. ಈಗ ಎಸ್ಕಾಮ್ದವರು, ಡಿಪಾರ್ಟ್ಮೆಂಟ್ದವರು ಸುಮಾರು ಧಾರವಾಡದಲ್ಲಿ 18,000 ಈಗ ನಿನ್ನೆವರೆಗೆ ಅಂದರೆ 18,000 ಮೇಲೆ ಈಗ ಮನೆಗೆ ಹೋಗಿ ಅದನ್ನು ಎಲ್ಲ ಇದು ಮಾಡಿ ಅವರು ಒಂದು ಆ್ಯಪ್ ಇದೆ, ಅದರೊಳಗೆ ಡೌನ್ಲೋಡ್ ಮಾಡಿಕೊಂಡು ಅವ್ರದ್ದೆಲ್ಲ ಹೆಸರು ಎಂಟ್ರಿ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೂ ನಡೀತಾ ಇದೆ. ಡೈಲಿ ಮುಂಜಾನೆ 6 ಗಂಟೆಗೆ ಹೋಗ್ತಾರೆ, 6 ಗಂಟೆಯಿಂದ ರಾತ್ರಿ ತನಕನೂ ಹೋಗ್ತಾರೆ. ಅವ್ರಿಗೆ ಪುರ್ಸೊತ್ತಿಲ್ಲ, ಆದರೂ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅಂಥದ್ರೊಳಗೆ ಇದೊಂದು ಒಳ್ಳೆಯ ಇದು ಮಾಡ್ತಾಯಿದ್ದಾರೆ ಅಂತ ನಾನು ಸರ್ಕಾರದವ್ರಿಗೆ ಧನ್ಯವಾದ ಹೇಳ್ತೀನಿ. ಮತ್ತೊಂದು ಅನ್ನಭಾಗ್ಯ ಏನಾಗ್ತದೆ, ಈಗ ಎಲ್ಲರಿಗೂ ರೇಷನ್ ಕಾರ್ಡ್ದಿಂದ ಅವರಿಗೆ ಒಳ್ಳೆ ರೀತಿಯಾಗಿ ಸಿಗ್ತಾ ಇದೆ. ಆದರೆ ಕಾಳ ಸಂತೆಯಲ್ಲಿ ಅದು ಹೋಗಬಾರ್ದು ಅಕ್ಕಿ ಅಂಥೇಳಿ ಈಗ ಅಧಿಕಾರಿಗಳಿಗೂ ನಾವು ಹೇಳಿದ್ದೀವಿ. ಅಧಿಕಾರಿಗಳೂ ಅವರು ಒಳ್ಳೆ ರೀತಿಯಿಂದ ಅದನ್ನು ಸ್ಪಂದಿಸಿ ಅವರು ಆದಷ್ಟು ಕಡಿವಾಣ ಹಾಕ್ತಾ ಇದ್ದಾರೆ. ಅವರು ಆ ಕಾಳ ಸಂತೆಯಲ್ಲಿ ಅಕ್ಕಿ ಮಾರಾಟ ಆಗೋದು, ಬೇರೆ ರೀತಿ ಆಗೋದು, ಅದನ್ನು ಕಾಳ ಸಂತೆಯಲ್ಲಿ ಆಗಬಾರ್ದಂತ ಅವರು ಒಂದು ಕಡಿವಾಣ ಹಾಕ್ತಾ ಇದ್ದಾರೆ. ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಯುವ ನಿಧಿ ಅಂದರೆ ನಮ್ಗೆ ಯುವತಿಯರಿಗೆ ಅವರಿಗೆ ಒಂದು ಅಂದರೆ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ ಅಂಥೇಳಿ ಸರ್ಕಾರದವರು ಒಂದು ಒಳ್ಳೆಯ ಯೋಜನೆ ತಂದಿದ್ದಾರೆ. ಯುವ ನಿಧಿ ಅಂದರೆ ನಿಮ್ಮ ಡಿಗ್ರಿ ಆದವರಿಗೆ 3,000, ಡಿಪ್ಲೊಮಾ ಆದವರಿಗೆ 1,500. ಡಿಪ್ಲೊಮಾ ಆದವ್ರಿಗೆ 1,500 ಆಯಿತು. ಇವರು ಡಿಗ್ರಿ ಆದವ್ರಿಗೆ 3,000 ಅಂದರೆ ಅವರು 6 ತಿಂಗಳು ವೇಟ್ ಮಾಡಬೇಕು. ಡಿಗ್ರಿ ಆದಮೇಲೆ 6 ತಿಂಗಳು ವೇಟ್ ಮಾಡಿ ಆಮೇಲೆ ಅವರು ಒಂದು ಎನ್ರೋಲ್ ಮಾಡಿಸ್ಬೇಕಾಗ್ತದೆ, ರಿಜಿಸ್ಟ್ರ್ ಮಾಡಬೇಕಾಗ್ತದೆ. ರಿಜಿಸ್ಟ್ರ್ ಮಾಡಿದ ಮೇಲೆ ಕಡೆಗೆ ಅವರಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟಿಂದ ಅವರು ತರಬೇತಿನ ಕೊಡ್ತಾರೆ. ಅವ್ರಿಗೆ ಯಾವ ರೀತಿ ಬೇಕಂಥೇಳಿ, ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ದು ಯಾವ್ದು ಇರ್ತದಲ್ಲ ಅದು ಟ್ರೈನಿಂಗ್ ಕೊಡ್ತಾರೆ ಎಂಪ್ಲಾಯ್ಮೆಂಟ್ ಆಫೀಸರು. ಅದಲ್ಲದೆ ಟ್ರೈನಿಂಗ್ ಕೊಡೋದಲ್ಲದೆ ಅವ್ರಿಗೆ ಮತ್ತು ನೌಕರಿ ಸಿಗಲಿ ಅಂಥೇಳಿ ಉದ್ಯೋಗ ಮೇಳವನ್ನು ಮಾಡ್ತಾಯಿದ್ದಾರೆ ಕರ್ನಾಟಕ ಸರ್ಕಾರದವರು. ಅಂದರೆ ಅವರಿಗೆ 3 ಟೈಪ್ ಇದು ಕೊಟ್ಟಿದ್ದಾರೆ. ಅಂದರೆ ಒಂದು 3,000 ಕೊಡ್ತಾಯಿದ್ದಾರೆ ರಿಜಿಸ್ಟ್ರೇಷನ್ ಆದಮೇಲೆ. ಆಮೇಲೆ ಅವರಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ಅವ್ರಿಗೆ ತಮಗೆ ಇಂಟ್ರೆಸ್ಟ್ ಇರ್ತದಲ್ಲ ಅದರಲ್ಲಿ ಅವರಿಗೆ ಆಸಕ್ತಿ ಇರುವಂಥ ಇದು ಕೆಲಸ ನೋಡಿಕೊಂಡು ಅಂದರೆ ಅದ್ರ ಟ್ರೈನಿಂಗ್ ಕೊಡೋದು. ಅವರಿಗೆ ಆ ರೀತಿ ಟ್ರೈನಿಂಗ್ ಕೊಟ್ಟ ಮೇಲೆ ಅವರನ್ನು ಮತ್ತೆ ನೌಕರಿಯಿಂದ ವಂಚಿತರಾಗಬಾರ್ದು ಅಂಥೇಳಿ ಉದ್ಯೋಗ ಮೇಳ ಮಾಡ್ತಾಯಿದ್ದಾರೆ. ಉದ್ಯೋಗ ಮೇಳ ಮಾಡಿದವ್ರಿಗೆ ಯಾರು ಸೆಲೆಕ್ಟ್ ಆಗ್ತಾರಲ್ಲ ಚೆನ್ನಾಗಿ ಅದು ಮಾಡ್ತಾರೆ. ಅಂದರೆ ಯುವ ನಿಧಿಯಲ್ಲಿ ಅಟ್ಲೀಸ್ಟ್ 3+ ಮಾಡ್ತಿದ್ದಾರೆ. 3 ರೀತಿ ಅಂದರೆ ಸರ್ಕಾರದವರು ಅವ್ರಿಗೆ ಅಂದರೆ ಫಾಯ್ದೆ ಅಂದರೆ ಏನು ಮಾಡ್ತಾರೆ ಅವ್ರಿಗೆ ಸಿಗೋ ಹಾಗೆ ಅಂಥದ್ದು ಅವಕಾಶಗಳನ್ನು ಯುವ ನಿಧಿಯವರು ತಗೋತಾ ಇದ್ದಾರೆ. ನಾವು ಅವೇರ್ನೆಸ್ ಮಾಡ್ತಾಯಿದ್ದೇವೆ ಎವ್ರಿ ಕಾಲೇಜ್ದಲ್ಲಿ ಹೋಗಿ ಅವ್ರಿಗೆ ಅಂದರೆ 6 ತಿಂಗಳಾದರೂ ಪ್ರಿನ್ಸಿಪಾಲಿಗೆ ಹೇಳ್ತಾ ಇದ್ದೇವೆ, ಅವ್ರು ಫೋನ್ ಮಾಡಿ ಹೇಳ್ರಿ, ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿರಿ. ಯಾಕೆಂದರೆ ಈಗ ಆಲ್ಮೋಸ್ಟು ಇದರೊಳಗಡೆ ಅವರು ಒಂದು ಒಳ್ಳೆ ರೀತಿ ಬದುಕಲಿ, ಯುವಕರಾಗಲಿ ಯುವತಿಯರಾಗಲಿ. ಈಗ ಎಷ್ಟೋ ಜನ ಮಾಡ್ತಾಯಿದ್ದಾರೆ, ಅವರಿಗೆ ಒಂದು ಸ್ಟೈಫಂಡು ಸಿಗ್ತಾ ಇದೆ, ಆಮೇಲೆ ಟ್ರೈನಿಂಗು ತೊಗೊಳ್ತಾ ಇದ್ದಾರೆ, ಆಮೇಲೆ ಅವರು ಉದ್ಯೋಗ ಮೇಳೂ ಅಟೆಂಡ್ ಆಗ್ತಿದ್ದಾರೆ. ಅದರಲ್ಲಿ ಎಷ್ಟೋ ಜನ ನೌಕರಿನೂ ತೊಗೊಂಡಿದ್ದಾರೆ. ಅದೇ ರೀತಿ ಇಂಥವೆಲ್ಲ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂದರೆ ಇಂಥವೆಲ್ಲ ಜನರಿಗೆ ಒಳ್ಳೆಯದಾಗಲಿ ಅಂತ ಒಂದು ಒಳ್ಳೆಯ ಆಶಾಭಾವನೆ ಇಟ್ಕೊಂಡು ಈ ಯೋಜನೆಗಳು ತಂದಿದ್ದಾರೆ. ಆಮೇಲೆ ಇದರಿಂದ ಎಲ್ಲರಿಗೂ ಅನುಕೂಲ ಆಗಿದೆ, ಬಡ ಜನರಾಗಿತ್ತು, ಮಿಡ್ಲ್ ಕ್ಲಾಸ್ ಜನರಾಗಿತ್ತು, ಎಲ್ಲರಿಗೂ. ಅದೇ ರೀತಿ ಇದನ್ನು ಸದುಪಯೋಗಪಡಿಸ್ಕೊಂಡು ಜನರು ಒಳ್ಳೆ ರೀತಿಯಿಂದ ಸುಖವಾಗಿ ಬಾಳಬೇಕೆಂದು ಈ ಸಂದರ್ಭದಲ್ಲಿ ನಾನು ಹೇಳಿ ನಮಸ್ಕಾರ. ಗೃಹ ಯೋಜನೆ ಪ್ರತಿ ತಿಂಗಳ ಬರ್ತದೆ. ಈಗ 1-2 ತಿಂಗಳು ಈಗ ಮಾರ್ಚದ್ದು ಹಾಕಿದ್ದಾರೆ, ಈಗ ಮತ್ತೆ ಇನ್ನೊಂದು ಹಾಕ್ತಾ ಇದ್ದಾರೆ. ಅದಕ್ಕೆ ನೀವು ಸಮಿತಿ ಅಧ್ಯಕ್ಷರೇನು? ಇಲ್ಲ, ನಾನು ಕೇಳಿದ್ದೀನಿ ಅವರಿಗೆ. ಈಗ ಅಲ್ಲಿ ಬಂದ ಮೇಲೆ ಅವರು ಹಾಕ್ತೀನಿ ಅಂತ ಹೇಳಿದ್ದಾರೆ ಅವರು. ಮೊದಲಿಗೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಯೋಜನೆಗಳನ್ನು ಬಿಡುಗಡೆ ಮಾಡಿದರೆ ಆ ಯೋಜನೆ ಅದೇ ಥರ ಮುಂದುವರಿತಾ ಇದ್ದಾವೆ ಅಥವಾ ಏನಾದರೂ ಬದಲಾವಣೆ ಆಗಿದೆ ಅದ್ರೊಳಗೆ? ಇಲ್ಲ, ಏನು ಬದಲಾವಣೆ ಇಲ್ಲ, ಬಂದಾಗಿಲ್ಲ. ಇಲ್ಲ, ಯಾವುದೂ ಬಂದಾಗಿಲ್ಲ, ಮುಂದುವರಿತದೆ. ಮತ್ತು ಏನಿಲ್ಲ, ಅದು ಪರಿಷ್ಕರಣೆ ಅಷ್ಟೇ ಮಾಡ್ತಾ ಇರೋದು, ಏನು ಬಂದಾಗಲ್ಲ.
ಸರಿ, ಕಾಳು ಸಂತೆಯಲ್ಲಿ ಅಕ್ಕಿ ಮಾರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ವಿ, ಓಪನ್ ಆಗಿ ಮಾರ್ಕೆಟ್ದಲ್ಲಿ ಮಾರ್ತಾ ಇದ್ದಾರೆ ಈಗ. ಅಲ್ಲಲ್ಲ, ಅದ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಾ ಇದ್ದೀವಿ. ನೋಡ್ಲಾರ್ದಂಗೆ ಅಧಿಕಾರಿಗಳು ಹಾಗೆ ಓಡಾಡ್ತಾ ಇದ್ದಾರೆ. ಇಲ್ಲ ಇಲ್ಲ, ಅದ್ರ ಬಗ್ಗೆ ಏನು? ಇಲ್ಲ ಅಧಿಕಾರಿಗಳು ಹಾಗೇನಿಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾದರೂ ಅವರು ಅದನ್ನು ತಡೆ ಹಿಡಿತಿದ್ದಾರೆ, ಅದೇನು ಪ್ರಶ್ನೆ ಇಲ್ಲ. ಯಾಕಂದರೆ ಗೊತ್ತಾಗಬೇಕು ಅವ್ರಿಗೆ, ಗೊತ್ತಾಗಿದ್ದ ಮೇಲೆ ಅವ್ರು ಇದು ಮಾಡ್ತಾರೆ. ಅದರ ಅವ್ರು ಗಾಡಿ ತೊಗೊಂಡು ಬರ್ತಾರೆ, ಒಣ ತೊಗೊಳ್ತಾರೆ. ಅಲ್ಲಲ್ಲ, ಗೋನ್ಯಾಗ ರೇಷನ್ ಹಾಕಿ ಕೊಡ್ತೀರಿ ಅಂದ್ರೆ ಅಲ್ಲಲ್ಲ, ಕರೆಕ್ಟ್. ಇವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕಲ್ಲ, ಯಾರು ಕೊಟ್ಟರಂದ್ರೆ ಅವರು ಇದು ಆಕ್ಷನ್ ತೊಗೋತಾರೆ. ಅಧಿಕಾರಿಗಳು ಏನು ಮಾಡಕತ್ತಾರ ಅಂತ ಅಲ್ಲಲ್ಲ, ಗೊತ್ತಾಗಬೇಕಲ್ಲ ಅವ್ರಿಗೆ. ಈಗ ನೋಡಿ, ನೀವು ಹೇಳಿ ಕರೆಕ್ಟು, ಗೊತ್ತಾಗಬೇಕಲ್ಲ. ಈಗ ನಾವು ಇಲ್ಲಿರ್ತೀವಿ, ಅಲ್ಲಿ ಬೇರೆ ಕಡೆ ಎಲ್ಲ ನಮಗೂ ಗೊತ್ತಿರೋದಿಲ್ಲ. ಈಗ ನಿಮಗೂ ನೀವು ಇದ್ರೆ ನಿಮ್ಗೆ ಗೊತ್ತಾಗ್ತದೆ. ಪ್ರತಿಯೊಂದು ಓಣಿ ಒಳಗೆ ಓಡಾಡ್ತಾ ಇದ್ದಾರೆ. ಇಲ್ಲ ಅದು ನೋಡಿ ಹೇಳ್ತೀನಿ ನಾನು, ನೀವು ಹೇಳಿದ್ದು ಒಳ್ಳೇದಾಯ್ತು, ಗಾಡಿ ತಗೊಂಡ ಪ್ರತಿಯೊಂದು ಓಣ್ಯಾಗೂ ಉತ್ತಮ ಅಂತೇನೆ ನಾನು ಈ ಟೈಮ್ದಾಗೆ. ಅದನ್ನು ಅದು ಮಾತಾಡ್ತೀನಿ, ಅಧಿಕಾರಿ ಜೋಡಿ ಮಾತಾಡ್ಕೊಂಡು ನಿಮ್ಗೆ ಏನು ಮಾಡ್ತಾರೆ ಸರ್, ಈ ಓದ್ತಾರೆ. ಸರ್ಕಾರದ್ದು ಕಾಂಗ್ರೆಸ್ ಇದ್ದು ಸರ್ಕಾರದ್ದು ಈ ಕಾಂಗ್ರೆಸ್ ಕೆಲಸ ಒಳ್ಳೇದು ಮಾಡ್ತಾರೆ ನೀವು ಹೇಳಿದ ಹಾಗೆ. ಕಾಂಗ್ರೆಸ್ ಸರ್ಕಾರ ಅಂತ ಇದನ್ನ